ಭಾರತಿ, ಏ ಭಾರತಿ, ಏನೇ ಮಾಡ್ತಿದೀಯ ಒಳಗೆ? ಏನೂ ಇಲ್ಲಮ್ಮ, ತೋಟಕ್ಕೆ ಹೋಗಬೇಕಿತ್ತು. ಅದಕ್ಕೆ ಹೊಟ್ಟೆ ತುಂಬ ಹಸುವಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಊಟ ಮಾಡಿ ಹೋಗ್ಬೇಕಂತ ನಿಂತಿದ್ದೆ ಅಷ್ಟೇ. ಏನೇ ಗೂಡಿಯಲ್ಲಿ ಏನೋ ಕಟ್ಕೊಂಡು ಹೊರಟಿದ್ದೀಯಲ್ಲ, ಯಾರಿಗೆ ಕೊಡಲು ಹೊರಟಿದ್ದೀಯೇ? ಇದೇನಮ್ಮ, ಯಾರಿಗೆ ಏನು ಕೊಡಲಿ? ಯಾಕೆ ಈ ರೀತಿ ಮಾತನಾಡ್ತಾ ಇದೆಯಾ? ತೋಟದಲ್ಲಿ ನಿಮ್ಮ ಮಾವನವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೇ ಊಟ ಮಾಡಿಕೊಂಡು ಹೋಗ್ಬೇಕಂತ ಬಂದಿದ್ದೇನಮ್ಮ. ಬೇಗನೆ ಬಾ ಅಂತ ಹೇಳಿದ್ದಾರೆ ನಿಮ್ಮ ಮಾವಂದಿರು. ಹೊಲಕ್ಕಾದ್ರೂ ಹೋಗು, ಇಲ್ಲ ಇನ್ನೊಬ್ಬನ ಜೊತೆಗಾದ್ರೂ ಹೋಗು. ತಂಗಿ, ಏಯ್ ಏನೇ ತಂಗಿ ಗಿಂಗಿ ಹಿಡ್ಕೊಂಡು ಹೋಗಿ. ಈಗ ನನ್ನ ಮನಕ ಆನಂದ ಆತ ನೋಡು. ನನ್ನ ಯಜಮಾನ್ರಂತೂ ಬರೀ ಆಸ್ಪತ್ರೆ ಆಸ್ಪತ್ರೆ ಅನ್ಕೊಂಡು ನನ್ನ ಮೇಲಿದ್ದ ಪ್ರೀತಿಯನ್ನ ಕೂಡ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇನ್ನು ಈ ಭಾರತಿ ಮೇಲೆ ಏನಾದ್ರೊಂದು ಸುಳ್ಳು ಅಪವಾದನ ಹೊರಿಸಿ ಇವಳನ್ನ ಮನೆಯಿಂದ ಹೊರ ಹಾಕಿಸಿದ್ರಾಯ್ತು. ಅವಳ ಗಂಡನನ್ನ ನನ್ನಂತೆ ಮಾಡಿಕೊಂಡು ಅವರಿಬ್ಬರ ಅಣ್ಣ ತಮ್ಮಂದಿರ ಹೊರತಿ ನಾನಾಗಿ ಯಾಕೆ ಮೇರಿಬಾರ್ದು? ಆ ಮಹಾದೇವ ಬರ್ಲಿ, ಬಂದ ತಕ್ಷಣ ಅವನನ್ನ ತಬ್ಕೊಂಡು ಬಿಡ್ಬೇಕು. ಇದೀಗ ತಾನೇ ಹೊಲಕ್ಕೆ ಹೋದಳು ಮಾವ. ಬಿಸಿಲಿನಲ್ಲಿ ಬಾಯಾರಿ ಬಂದಿರಬೇಕು. ನಿಮ್ಮ ಹೃದಯಕ್ಕೆ ತಂಪಾದ ಪಾನಿಯನ್ನ ಕೊಡ್ತೀನಿ, ಬೇಗ ಬನ್ನಿ ಒಳಗೆ. ಏನ್ ಮಾತಾಡ್ತಾ ಇದ್ದೀಯ ನೀನು? ನಾನು ಯಾರು? ನಾನು ನಿನ್ನ ಮಾವ. ನನ್ನ ಮಾವನ ಮೇಲೆ ಕಾಮ ದೃಷ್ಟಿಯನ್ನು ಬೀರ್ತೇನೆ. ಹೊಲಸು ಹೆಣ್ಣೆ. ಯಾಕೆ ಮಾವ, ಇರೋದ್ರಿಂದ ಏನಾದ್ರೂ ತಪ್ಪಾಯ್ತೇನು? ಹದಿಹರಿಯದ ಯೌವನ ತುಂಬಿದ ನೀವು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಿ. ಹೀಗಿರುವಾಗ ನನ್ನಂತ ಸಿರಿವಂತ ಒಡತಿ ನಿಮ್ಮನ್ನ ಬಯಸೋದು ತಪ್ಪಿಲ್ಲ. ಒಂದೇ ಒಂದು ಸಲ ನನ್ನ ಆಸೆಯನ್ನ ಈಡೇರಿಸು. ಅಣ್ಣ, ಇದೇನು ನಿನ್ನ ಕುರುರ್ತ? ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ದೇವಿ ಸಮಯಕ್ಕೆ ಸರಿಯಾಗಿ ಬರ್ದೆ ಹೋಗಿದ್ರೆ ನಿಮ್ಮ ಹೆಂಡತಿಯಾದ ನಾಡು ನಿಮಗೆ ಅತ್ತಿಗೆ ಆಗ್ಬೇಕಾಗಿತ್ತು. ಅಯ್ಯೋ ಮಾರಾಯ, ಹೇಗೆ ತಾಳಲಿ ಈ ಚಾಟಿಯ ಹೊಡೆತವನ್ನು? ಹೇಗೆ ಸಹಿಸಿಕೊಳ್ಳಲಿ ಇವನ ಮಾತಿನ ವರ್ತನೆಯನ್ನ? ಇಲ್ಲ ತಮ್ಮ, ಇಲ್ಲ. ಇವಳು ಹೇಳುತ್ತಿರುವುದೆಲ್ಲ ಸುಳ್ಳು. ಇವಳು ಹೇಳುತ್ತಿರುವ ಮಾತು ಕೇಳಿ ನಿನ್ನ ಮನಸ್ಸಿನಲ್ಲಿ ಹೊಲಸು ಬೆರೆಸಿಕೊಳ್ಳಬೇಡ ತಮ್ಮ, ಹೊಲಸು ಬೆರೆಸಿಕೊಳ್ಬೇಡ. ಬಾಯ ಮುಚ್ಚು ನೀಚ. ಕಣ್ಣ ಎದರೆಯನ್ನೇ ನನ್ನ ಮಡದೆಯನ್ನು ಎಳೆಯುವುದನ್ನು ನಾನೇ ನೋಡಿದೆ. ನೀನು ಒಬ್ಬ ನನ್ನ ಅಣ್ಣ ಅಂದರೆ ನನ್ನ ತಂದೆಯ ಸಮಾನ ಎಂದು ತಿಳಿದಿದ್ದೆ ನಿನಗೆ. ಆದರೆ ನೀನು ಮಾಡುವುದೇನೋ, ನಾನು ಎಲ್ಲದ ಸಮಾನ ಸಾಧಿಸಿ ಎಂತ ಹೊಲಸ ಕೆಲಸ ಮಾಡೋಲ್ಲ. ನಿನಗೆ ಮನಸ್ಸಾದರೆ ಹೇಗೆ ಬತ್ತೋ ನೀ? ತಮ್ಮ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇನೋ? ನಂಬಿಕೆ ಇಲ್ಲವೇ? ನಿನ್ನ ಹೆಂಡತಿಯ ಮಾತು ಕೇಳಿ ಮನಸ್ಸು ಬಂದಂತೆ ಹೊಡೆಯುತ್ತಿರುವೆಯಲ್ಲ. ತಾಯಿ ತಂದೆಯ ಕಳೆದುಕೊಂಡು ಹೋದ ಮೇಲೆ ತುತ್ತು ಮಾಡಿ ಉಳಿಸಿದ ಈ ದಂಡದನ್ನು ಬಣ್ಣ ಹಚ್ಚಿ ಹೇಗೆ ವರ್ಣನೆ ಮಾಡ್ತಾನೆ ನೋಡಿ. ಅಂತ ನೀವು ಸಾಬೀತು ಮಾಡೋದಾದ್ರ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡ್ರಿ.
ನನ್ನ ಆಸ್ತಿನ ಯಾವ್ದಾದ್ರು ಅನಾಥಾಶ್ರಮಕ್ಕೋ ಇಲ್ಲ ಯಾವ್ದಾದ್ರು ವೃದ್ಧಾಶ್ರಮಕ್ಕೋ ಕೊಟ್ಟು ನಾನು ಯಾವ್ದಾದ್ರು ಕೆರೆನೋ ಬಾವಿನೋ ಹಾರಿ ಎಲ್ಲ ಪ್ರೇಮ, ಈ ನನ್ನ ಮಗನನ್ನು ಇಲ್ಲಿ ಇಟ್ಕೊಂಡ್ರೆ ನಮಗೆ ವೈರಿ. ಈಗಿಂದೀಗಲೇ ಇವನನ್ನು ಒತ್ತು ಹೊರಗೆ ಹಾಕುತ್ತೇನೆ. ನಡೋಕ್ಷಣ ಮನುಜನ ಬಾಳಲಿ ಲೀಲೆಯ ಬಲ್ಲವರಾರಿಹರು. ಮನುಜನ ಬಾಳಲಿ ಬಳಗವ ನೀಡಿರುವರು. ಬೇರಿಸಿ ಮತ್ತು ಬಳಗವ ನೀಡಿರುವರು. ಸಾಗಿಸುವಾಗ ನಿನ್ನ ಜೊತೆಗೆ ಕರೆದರು. ಯಾರು ಬಾರಿ ಬಬರೆ, ಯಾರು ಬಾರಿ ಬಬರೆ. ಹೋಗುತ್ತೇನಪ್ಪ, ಹೋಗುತ್ತೇನೆ. ಏ ಅಮ್ಮ ತಾಯಿ ಜಗನ್ಮಾತೆ, ಈಗಲಾದರೂ ನಿನ್ನ ಮನಸ್ಸಿಗೆ ತೃಪ್ತಿ ಆಯ್ತೇನಮ್ಮ, ತೃಪ್ತಿ ಆಯ್ತೆ. ನನ್ನ ತಮ್ಮಂದಿರು ಓದಿ ದೊಡ್ಡ ವಿದ್ಯಾವಂತರಾಗಬೇಕು. ಈ ಮನೆತನದ ಕೀರ್ತಿ ಜಗದುದ್ದಕ್ಕೂ ಬೆಳೆಯಬೇಕಂತ ಕನಸು ಕಂಡಿದ್ದೆ. ನನ್ನ ಕನಸೆಲ್ಲ ನುಚ್ಚು ನೂರಾಗಿ ಹೋಯ್ತಮ್ಮ, ನುಚ್ಚು ನೂರಾಗಿ ಹೋಯ್ತು. ಅಮ್ಮ ತಾಯಿ ನೋಡಮ್ಮ, ಇಷ್ಟು ದಿನ ನಮಗೆ ನೆರಳು ಕೊಟ್ಟು ಸಂರಕ್ಷಣೆ ನೀಡಿದೆ. ಈಗ ಗರ್ಭಿಣಿ ಹೆಂಡತಿಯನ್ನು ಕಟ್ಟಿಕೊಂಡು ಕಾಡಡಿವೆಯಲ್ಲಿ ಕಾಲು ಕಳಿಬೇಕಾದ್ರೆ ಸದಾ ಕಾಯುವ ಭಾರ ನಿನ್ನದ ಬಾಧಿತ. ಏಯ್ ಸಂಬಂಧ ನಡೆ. ನೀನು ನನ್ನ ಅಣ್ಣನಲ್ಲ, ನಮ್ಮ ವೈರ್ಯ. ನಮ್ಮ ಆಸ್ತಿಯನ್ನು ಎತ್ತು ಹಾಕಲು ಬಂದಿರುವ ನೀನೊಬ್ಬ ಸೊಟ್ಟ ಸೋಳೆ ಮಗನ. ಅಯ್ಯ.